ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇನ್ವಿಟೇಷನ್ನ ನೋಡಬೇಕು ಅನ್ನೋ ಎಕ್ಸೈಟ್ಮೆಂಟ್ ಇಲ್ಲ ನಿಮಗೆ ಅಂತಾಳೆ ಮೀನಾ. ಅವನ ಎಕ್ಸೈಟ್ಮೆಂಟ್ ತೋರಿಸ್ಬಿಟ್ರೆ ನಾವು ಕೊಟ್ಬಿಡ್ತೀವ, ನೋ ವೇ, ಚಾನ್ಸೇ ಇಲ್ಲ ಅಂತಾನೆ ವಲ್ಲಭ. ನೋಡೋಣ, ಮದುವೆ ಫಿಕ್ಸ್ ಆಗಿರೋದಕ್ಕೆ ನಮಗೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಬೇಕು, ಆಗಲೇ ನಾವು ಇನ್ವಿಟೇಷನ್ ಕಾರ್ಡ್ ಕೊಡೋದು ಅಂತಾನೆ ಕೇಶವ. ಏಯ್, ಹೊರಗಡೆಯಿಂದ ಸುಸ್ತಾಗಿ ಬಂದಿದ್ದಾನೆ, ಎಷ್ಟು ಆಡ್ಕೋತೀರ ಅವನ್ನ, ರಕ್ಷೆ ಕೊಡಮ್ಮ ಇಲ್ಲಿ ಅಂತ ನಂದನ್ ಇನ್ವಿಟೇಷನ್ನ ತಗೊಂಡು ಮಾಧವನಿಗೆ ಕೊಟ್ಟು ತೆಗ್ದು ನೋಡು ಹೇಗಿದೆ ಅಂತಾರೆ. ಚೆನ್ನಾಗಿದೆ ಅಪ್ಪ ಅಂತಾನೆ ಮಾಧವ. ಯಾಕೋ ಮಾಧವ ಒಂಥರ ಇದೆಯಾ, ಏನಾಯ್ತು ಅಂತಾರೆ ಗಿರಿಜಾ. ಏನಿಲ್ಲಮ್ಮ, ಸ್ವಲ್ಪ ತಲೆನೋವುತ್ತಿದೆ ಅಷ್ಟೇ ಅಂತಾನೆ ಮಾಧವ. ಬಾವಾ, ನೀವು ಪ್ರಿಯ ಅಕ್ಕಂಗೆ ಗಿಫ್ಟ್ ತಗೊಂಡ್ರಾ ಅಂತಾಳೆ ಅಮೂಲ್ಯ. ಗಿಫ್ಟಾ ಅಂತಾನೆ ಮಾಧವ. ಏನು ಹೀಗೆ ಹೇಳ್ತಿದ್ಯಾ, ಗೆಜ್ಜೆ ತಗೋತೀನಿ ಅಂತ ತಾನೇ ನೀನು ಹೋಗಿದ್ದು, ಎಲ್ಲಿ ತೋರಿಸು, ಎಷ್ಟು ಗ್ರಾಮ್ ತಗೊಂಡೆ, ನಿನ್ನ ಹೆಂಡತಿ ಆ ಗೆಜ್ಜೆ ಹಾಕ್ಕೊಂಡು ಓಡಾಡಿದರೆ ಮನೆಯೆಲ್ಲ ಜನ ಜನ ಅನ್ಬೇಕು ಅಂತಾರೆ ಗಿರಿಜಾ. ಅಯ್ಯೋ, ನಾನು ತಗೊಂಡೇ ಇಲ್ಲ ಗೆಜ್ಜೆ, ಏನು ಹೇಳಲಿ ಅಂತ ಮಾಧವ ಯೋಚನೆ ಮಾಡ್ತಾನೆ. ಅತ್ತೆ, ಪ್ರಿಯಾ ಅವರು ಜನ ಜನ ಅಂತ ಗೆಜ್ಜೆ ಹಾಕ್ಕೊಂಡು ಭರತನಾಟ್ಯ ಮಾಡಬೇಕಾ, ಇಲ್ಲ ತಾನೇ, ಗೆಜ್ಜೆ ಸೌಂಡ್ ಮಾಡದೇ ಇದ್ರೆ ಚಂದ. ಬಾವಾ, ನೀವು ಅದೇ ಥರ ತಾನೇ ತಗೊಂಡಿದ್ದು ಅಂತಾಳೆ ಮೀನಾ. ಅದು ಅಂತಾನೆ ಮಾಧವ. ಅಣ್ಣ ಎಲ್ಲಿದೆ ಗಿಫ್ಟು, ಜೋಬಲ್ಲಿದೆಯಾ, ತೆಗಿ ತೋರಿಸು ಅಂತಾಳೆ ರಕ್ಷಾ. ರಕ್ಷಾ, ಅಣ್ಣ ಗಿಫ್ಟನ್ನು ಮೊದಲು ಅತ್ತಿಗೆಗೆ ತೋರಿಸ್ಬೇಕು ಅಂತ ತಗೊಂಡಿರ್ತಾನೆ, ನಮ್ಗೆ ಯಾಕೆ ತೋರಿಸ್ತಾನೆ, ಕೂತಿ ಅಂತಾನೆ ವಲ್ಲಭ. ಮಾಧವ, ಹೋಗು, ಕೈಕಾಲು ತೊಳ್ಕೊಂಡು ಬಾ, ದೇವ್ರ ಮುಂದೆ ಲಗ್ನ ಪತ್ರಿಕೆ ಇಟ್ಟು ಪೂಜೆ ಮಾಡಬೇಕು, ಹೋಗು ಅಂತಾರೆ ನಂದನ್. ಆಯ್ತಪ್ಪ ಅಂತ ಮಾಧವ ಹೋಗ್ತಾನೆ. ನಂತರ ಎಲ್ಲರೂ ದೇವ್ರ ಮುಂದೆ ನಿಂತಿರ್ತಾರೆ. ಲಗ್ನ ಪತ್ರಿಕೆನ ದೇವ್ರ ಮುಂದೆ ಇಟ್ಟು, ಈ ಮದುವೆ ನಿರ್ವಿಘ್ನವಾಗಿ ನೆರವೇರಲಿ, ಈ ಮನೆಗೆ ಬರೋ ಸೊಸೆ ತಾನು ಸಂತೋಷವಾಗಿರಲಿ, ಈ ಮನೆಯೂ ಸಂತೋಷವಾಗಿರಲಿ, ಮದುಮಕ್ಕಳ ಸಾಂಸಾರಿಕ ಜೀವನ ಚೆನ್ನಾಗಿರಲಿ ಅಂತ ಎಲ್ಲರೂ ದೇವ್ರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ನಂದನ್. ಆಗ ಮಾಧವ ಮನಸ್ಸಲ್ಲೇ, ನಾನು ಮರ್ತೋಗಿರೋ ಅದು ಮತ್ತೆ ನನ್ನ ಕಣ್ಮುಂದೆ ಬಂದು ನಿಂತಿದೆ ದೇವರೇ ಅಂತ ಯೋಚನೆ ಮಾಡ್ತಾನೆ. ನನ್ನ ಮಗ ಮಾಧವನ ಲಗ್ನ ಪತ್ರಿಕೆ ಬಂದಿದೆ, ನಾಳೆಯಿಂದ ಎಲ್ಲರನ್ನ ಕರೆಯೋಕೆ ಶುರು ಮಾಡಬೇಕು ಅಂತ ನಂದನ್ ಯೋಚನೆ ಮಾಡಿದರೆ, ಇಲ್ಲಿ ಈ ಜಗತ್ತಲ್ಲಿ ಸುಕನ್ಯಾಗೆ ನನ್ನ ಬಿಟ್ಟರೆ ಯಾರೂ ಇಲ್ಲ, ಅವಳ ಜೊತೆ ನಾನೇ ನಿಂತ್ಕೋಬೇಕು ಅಂತ ಮಾಧವ ಯೋಚನೆ ಮಾಡ್ತಾನೆ. ಈ ಮದುವೆ ಯಾವುದೇ ವಿಘ್ನ ಇಲ್ಲದೆ ಚೆನ್ನಾಗೇ ಆಗಲಿ ದೇವರೇ, ನನ್ನ ಮಗ ಸೊಸೆ ಸುಖವಾಗಿರಲಿ ಅಂತ ನಂದನ್ ಬೇಡ್ಕೊಂಡ್ರೆ ನಾನು ಸುಕನ್ಯಾ ಜೀವನನ ಹೇಗೆ ಸರಿ ಮಾಡಲಿ ಅಂತ ಯೋಚನೆ ಮಾಡ್ತಾನೆ ಮಾಧವ. ಈಚೆ ರಾತ್ರಿ ಅಮೂಲ್ಯ ತನ್ನ ಮನೆ ಕಡೆ ನೋಡುವಾಗ ಸೂರ್ಯಕಾಂತ್ ಕುಡ್ಕೊಂಡು ತೂರಾಡ್ತಾ ಮನೆ ಮುಂದೆ ಹೋಗ್ತಾ ಇರ್ತಾರೆ. ಅಪ್ಪ ಕುಡ್ದಿದ್ದಾರೆ ಅನ್ಸುತ್ತೆ ಅಂತ ಅಪ್ಪ ಅಂತಾಳೆ ಅಮೂಲ್ಯ. ಆಗ ಸೂರ್ಯಕಾಂತ್ ಅವಳನ್ನು ನೋಡಿ ಬಾ ಅಂತ ಕರೀತಾರೆ. ಅಮೂಲ್ಯ ಓಡಿ ಬಂದು, ಅಪ್ಪ ನೀವು ನನ್ನ ಕರೆದ್ರಾ, ನನಗೆ ನಂಬಿಕೆ ಆಗ್ತಿಲ್ಲಪ್ಪ, ಹೇಗಿದ್ದೀರಪ್ಪ ನೀವು, ಕುಡಿದ್ರಾ, ಯಾಕಪ್ಪ ಕುಡಿತಿದ್ದೀರಾ, ನಿಮ್ಮ ಹೆಲ್ತ್ಗೂ ಒಳ್ಳೇದಲ್ಲ, ಪ್ಲೀಸ್ ಅಪ್ಪ ಕುಡಿಬೇಡಿ ಅಂತಾಳೆ ಅಮೂಲ್ಯ. ಯಾರು ಪುಟ್ಟಿ ನೀನು, ನನ್ನನ್ನು ಯಾಕಪ್ಪ ಅಂತ ಕರೀತಿದ್ಯಾ ಅಂತಾರೆ ಸೂರ್ಯಕಾಂತ್. ಅಪ್ಪ ಅಂತಾಳೆ ಅಮೂಲ್ಯ. ನನಗೆ ಅಪ್ಪ ಅಂತ ಕರಿಬೇಡ, ನನ್ನ ಮಗಳು ನೆನಪಾಗ್ತಾಳೆ, ನನಗೂ ಒಬ್ಳು ಪುಟ್ಟಿ ಇದ್ಲು, ಆದರೆ ಈಗ ಇಲ್ಲ, ಯಾವನ ಜೊತೆನೂ ಓಡೋದ್ಲು, ಅವಳನ್ನು ನನ್ನ ಜೀವ ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳು ಈ ಅಪ್ಪನ ಬೇನಿಗೆ ಚೂರಿ ಹಾಕ್ಬಿಟ್ಲು. ನೀನು ನೋಡೋಕೆ ಒಳ್ಳೆ ಹುಡುಗಿ ಥರ ಕಾಣ್ತಿದ್ಯಾ, ನೀನು ನಿನ್ನ ಅಪ್ಪ ಅಮ್ಮಂಗೆ ಮೋಸ ಮಾಡಬೇಡ ಆಯಿತಾ, ನೀನು ನನ್ನ ಮಗಳ ಥರ ಯಾವನ ಜೊತೆನೋ ಓಡಿ ಹೋಗಬೇಡ, ನಿಮ್ಮ ಅಪ್ಪ ಅಮ್ಮನ ಜೊತೆ ತೋರಿಸಿದ ಹುಡುಗನ್ನ ಮದುವೆ ಆಗಿ ಸುಖವಾಗಿರು. ಈ ನನ್ನ ಮಗಳು ಅವಳ ಮದುವೆ ದಿನವೇ ಓಡೋದ್ಲು, ನಾನು ಅಂದ್ಕೊಂಡೆ ಅವಳು ಯಾವನ ಜೊತೆನೇ ಓಡೋದ್ಲು ಅಂತ, ಆದರೆ ಅವಳು ನಮ್ಮ ಶತ್ರು ಮಗನ ಜೊತೆ ಓಡೋಗಿ ಮದುವೆಯಾಗಿ ಬಂದ್ಲು, ನೀನು ಹಾಗೆ ಮಾಡಬೇಡ ಅಂತಾರೆ ಸೂರ್ಯಕಾಂತ್. ಅಪ್ಪ, ನಾನೇ ಅಪ್ಪ ನಿಮ್ಮ ಮಗಳು, ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ, ಬೇಕಿದ್ರೆ ಒಂದೆರಡು ಏಟು ಹೊಡೆದ್ಬಿಡಿ ಅಪ್ಪ, ಆದರೆ ಈ ಥರ ಮಾತ್ರ ಮಾಡಬೇಡಿ ಪ್ಲೀಸ್ ಅಂತಾಳೆ ಅಮೂಲ್ಯ. ಆಗ ಕಲಾವತಿ, ರೀ ಬನ್ನಿ ಅಂತ ಒಳಗೆ ಹೋಗೋಣ ಅಂತ ಅಮೂಲ್ಯ ಅಪ್ಪನ ಕೈ ಹಿಡ್ಕೊಂಡಿರೋದನ್ನು ನೋಡಿ, ಬಿಡೆ ಕೈನಾ ಅಂತಾರೆ. ಅದು ಆದರೂ ನೀನಾದರೂ ಹೇಳಮ್ಮ ಅಪ್ಪಂಗೆ ನನ್ನ ಹತ್ರ ಮಾತಾಡೋಕ್ಕೆ ಪ್ಲೀಸ್ ಅಂತಾಳೆ ಅಮೂಲ್ಯ. ನೀನು ನಮಗೆ ಅಪ್ಪ ಅಮ್ಮ ಅನ್ನೋ ಅಧಿಕಾರನ ಕಳ್ಕೊಂಡ್ಬಿಟ್ಟಿದ್ಯಾ, ನನ್ನ ಗಂಡ ಇವತ್ತು ತೂರಾಡೋದಕ್ಕೆ ನೀನೇ ಕಾರಣ, ನೀನು ಇವ್ರ ನೆಮ್ಮದಿ ಸಂತೋಷ ಮಾನ ಮರ್ಯಾದೆನೆಲ್ಲ ಕಳೆದೆ, ಆ ನೋವನ್ನು ಮರೆಯೋಕೆ ಇವರು ಕುಡ್ದು ಹೀಗಾಗಿರೋದು, ನೋಡು ಮತ್ತೆ ನನ್ನ ಗಂಡನ ತಂಟೆಗೆ ಬರಬೇಡ, ಹೋಗೇ ಇಲ್ಲಿಂದ, ಬನ್ರಿ ಹೋಗೋಣ ಅಂತ ಕಲಾವತಿ ಸೂರ್ಯಕಾಂತ್ನ ಕರ್ಕೊಂಡು ಮನೆಯೊಳಗೆ ಹೋಗ್ತಾರೆ. ಈಚೆ ಮಾಧವ ಸುಕನ್ಯಾ ಹೇಳಿದ್ದನ್ನೆಲ್ಲ ನೆನ್ಪು ಮಾಡ್ಕೊಂಡು ಕೂತಿರ್ತಾನೆ. ಆಗ ನಂದನ್ ಬಂದು, ಗಿರಿಜಾ ಬೇಗ ಬಾ, ಲೇಟ್ ಆಯಿತು ಅಂತ ಮಾಧವನ ನೋಡಿ, ಮಾಧವ ಆಫೀಸಿಗೆ ಹೋಗಿಲ್ವೇನೋ ಅಂತಾರೆ. ಅದು ಅಂತಾನೆ ಮಾಧವ ಮನೆಯಿಂದನೇ ಕೆಲಸ ಮಾಡ್ತಿದ್ಯಾ, ಒಳ್ಳೆ ಕೆಲಸ, ಮದುವೆ ಆಗೋವರೆಗೂ ನೀನು ಸ್ವಲ್ಪ ಮನೆಯಿಂದನೇ ಕೆಲಸ ಮಾಡು ಅಲ್ಲ ರೀ ಅಂತಾಳೆ ಗಿರಿಜಾ. ಇದೇನು ಹೇಳ್ತಿದ್ದೆ ಗಿರಿಜಾ, ನಾಳೆ ಶಸ್ತ್ರ ಇದೆ, ಅವ್ನು ನಾಳೆಯಿಂದ ರಜೆ ಹಾಕಬೇಕು, ಮಾಧವ ನಾಳೆಯಿಂದಲೇ ಆಫೀಸ್ಗೆ ರಜೆ ಹಾಕು ಅಂತಾರೆ ನಂದನ್. ನಿನ್ನ ಆಫೀಸಲ್ಲಿ ಕೆಲಸ ಮಾಡೋರನ್ನೆಲ್ಲ ಮದುವೆಗೆ ಕರೆಯೋ, ಅವರೆಲ್ಲ ನಿನ್ನ ಮದುವೆಗೆ ಬರಬೇಕು ಅಂತಾರೆ ಗಿರಿಜಾ. ಸರಿ ಅಮ್ಮ ಅಂತಾನೆ ಮಾಧವ. ಯಾಕೆ ಸಪ್ಪಗಿದ್ಯಾ, ಹುಷಾರಾಗಿದ್ಯಾ ತಾನೆ ಅಂತಾರೆ ನಂದನ್. ಹುಷಾರಾಗೇ ಇದ್ದೀನಪ್ಪ ಅಂತಾನೆ ಮಾಧವ. ನಿಜ ಹೇಳು, ಪ್ರಿಯಾ ನಿನಗೆ ನಿಜವಾಗ್ಲೂ ಇಷ್ಟವಾಗಿದ್ದಾಳ ಅಥವಾ ನಮ್ಮ ಬಲವಂತಕ್ಕೆ ಒಪ್ಕೋತಿದ್ಯಾ ಅಂತಾರೆ ನಂದನ್. ಯಾಕ್ರಿ ಇಲ್ಲದೆ ಇರೋ ಯೋಚನೆ ಮಾಡ್ತಿದ್ದೀರಾ ಅಂತಾರೆ ಗಿರಿಜಾ. ಇನ್ನೇನು ಗಿರಿಜಾ, ಮದುವೆ ಫಿಕ್ಸ್ ಆಗಿರೋ ಹುಡುಗರು ಎಷ್ಟು ಖುಷಿಯಿಂದ ಲವಲವಿಕೆಯಿಂದ ಇರ್ತಾರೆ, ಇವ್ನು ನೋಡು ಮುಖ ಸಪ್ಪಗೆ ಮಾಡ್ಕೊಂಡಿರೋದು, ನಾಳೆನೇ ಚಪ್ರಿ ಶಾಸ್ತ್ರ ನಾಂದಿ ಶಾಸ್ತ್ರ ಇದೆ, ಖುಷಿಲಿ ನಾನೇ ಯಾವ ಕೆಲಸ ಮರಿತೀನೋ ಅನ್ನೋ ಅಷ್ಟು ಗಾಬರಿ ಆಗ್ತಿದೆ,
ಈ ನಾನೇ ಇಷ್ಟು ಲವಲವಿಕೆಯಿಂದ ಇರಬೇಕಾದ್ರೆ ಅವನು ಹೇಗಿರಬೇಕು ಹೇಳು ಅಂತಾರೆ ನಂದನ್. ಮಾಧವನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಆಫೀಸಲ್ಲೂ ಕೆಲಸ ಮಾಡಿ ಮನೆಯಲ್ಲೂ ಬಂದು ಕೆಲಸ ಮಾಡ್ತಿದ್ದ. ಇತ್ತೀಚೆಗೆ ಮದುವೆ ಮೇಳ, ಹೆಣ್ಣು ನೋಡೋ ಶಾಸ್ತ್ರ, ಫೋಟೋಶೂಟು, ಮಧ್ಯೆ ಕೆಲಸ ಅಂತೆಲ್ಲ ಸ್ವಲ್ಪ ಸುಸ್ತಾಗಿರ್ತಾನೆ ಅನಿಸುತ್ತೆ ಅಂತಾರೆ ಗಿರಿಜಾ. ಸರಿ, ಸ್ವಲ್ಪ ವಿಶ್ರಾಂತಿ ತಗೋ. ನಾನು ಗಿರಿಜಾ ಸ್ವಲ್ಪ ಜನಕ್ಕೆ ಲಗ್ನ ಪತ್ರಿಕೆ ಕೊಡೋಕೆ ಹೋಗ್ತಿದ್ದೀವಿ, ಬೇಗ ಬರ್ತೀವಿ, ಇನ್ಮೇಲೆ ಸಪ್ಪಗಿರಬೇಡ, ನಡಿ ಗಿರಿಜಾ ಅಂತ ನಂದನ್ ಹೋಗ್ತಾರೆ. ಈಚೆ ಅಮೂಲ್ಯ ಬೇಜಾರಿಂದ ಮನೆ ಮುಂದೆ ಕೂತಿರ್ತಾಳೆ. ಆಗ ಮೀನಾ ಬಂದು, ಅಮ್ಮು ಏನಾಯಿತು, ಯಾಕೆ ಇಲ್ಲಿ ಬಂದು ಕೂತಿದ್ಯಾ ಅಂತಾಳೆ. ಅದು ಅಪ್ಪ ಅಮ್ಮ ತುಂಬ ನೆನಪಾಗ್ತಿದಾರಕ್ಕ. ನನಗಂತೂ ಅವರು ನನ್ನ ಯಾವತ್ತು ಕ್ಷಮಿಸ್ತಾರೆ ಅಂತ ಅನಿಸ್ಬಿಟ್ಟಿದೆ. ನಿನ್ನೆ ರಾತ್ರಿನೂ ಅಮ್ಮನ ಹತ್ರ ಕೇಳಿಕೊಂಡೆ, ಅಮ್ಮ ನನ್ನ ಕ್ಷಮಿಸಮ್ಮ ಅಂತ. ಆದರೆ ಅವರು ನನ್ನ ಹತ್ರ ಮಾತೇ ಆಡಿಲ್ಲ ಅಂತಾಳೆ ಅಮೂಲ್ಯ. ಸ್ವಲ್ಪ ದಿನ ಅಮ್ಮು, ಸಿಚುವೇಶನ್ ಹೀಗೆ ಇರುತ್ತೆ, ಆದರೆ ಒಂದಲ್ಲ ಒಂದಿನ ಇದೆಲ್ಲ ಸರಿ ಹೋಗುತ್ತೆ. ನಾನು ಅದೇ ಹೋಪಲ್ಲಿದ್ದೀನಿ ಗೊತ್ತಾ ನಿನಗೆ ಅಂತಾಳೆ ಮೀನಾ. ನಿಮ್ಗಾದರೂ ತವ್ರ ಮನೆಯವರು ಎಲ್ಲೋ ದೂರದಲ್ಲಿದ್ದಾರೆ, ಅವ್ರ ಮುಖ ನೀವು ದಿನ ನೋಡಲ್ಲ, ಅವ್ರ ನೆನಪು ನಿಮಗೆ ಅಷ್ಟೊಂದು ಕಾಡಲ್ಲ. ಆದರೆ ನನಗೆ ದಿನ ಅಪ್ಪ ಅಮ್ಮ ಕಾಣ್ತಾರೆ. ಅವ್ರು ಕಾಣಿಸಿದ ತಕ್ಷಣ ನನಗೆ ಅವರನ್ನು ಮಾತಾಡಿಸ್ಬೇಕು ಅನಿಸುತ್ತೆ, ಆದರೆ ಅವ್ರು ನನ್ನ ಮಾತಾಡ್ಸಲ್ಲ ಅಂತ ನೋವಾಗುತ್ತೆ. ಈ ಕಷ್ಟ ಯಾರಿಗೂ ಬೇಡ ಅಕ್ಕ ಅಂತಾಳೆ ಅಮೂಲ್ಯ. ಮದುವೆ ಆದಮೇಲೆ ಒಂದು ಹೆಣ್ಣಿಗೆ ಕರುಳಿನ ಸಂಬಂಧಕ್ಕಿಂತ ಕೊರಳಿನ ಸಂಬಂಧನೇ ಹೆಚ್ಚಾಗುತ್ತೆ. ತವ್ರ ಮನೆಗಿಂತ ತಾಳಿ ಕಟ್ದೋನೆ ಹತ್ರ ಆಗಬೇಕು. ನಮ್ಮ ಮನಸ್ಸಲ್ಲಿರೋದನ್ನು ಗಂಡನ ಹತ್ರ ಹೇಳ್ಕೋಬೇಕು, ಆಗ ಮನಸ್ಸು ಹಗರ ಆಗುತ್ತೆ ಅಂತಾಳೆ ಮೀನಾ. ಅದು ನಿಮ್ಮ ವಿಷಯದಲ್ಲಿ ಕರೆಕ್ಟ್ ಅಕ್ಕ. ಯಾಕಂದರೆ ನೀವು ಕೇಶವ ಭಾವ ಪ್ರೀತಿ ಮಾಡಿ ಮದುವೆ ಆಗಿದ್ದೀರಾ, ಖುಷಿಯಾಗೂ ಇದ್ದೀರಾ. ಆದರೆ ನಾನು ಅಲ್ಲವಾ, ಆ ದೃಷ್ಟಿಲಿ ಒಬ್ರನ್ನೊಬ್ರು ನೋಡೇ ಇಲ್ಲ, ನಮ್ಮ ಮಧ್ಯೆ ಆ ಥರ ಫೀಲಿಂಗ್ಸೂ ಇಲ್ಲ ಅಂತಾಳೆ ಅಮೂಲ್ಯ. ಹೌದಮ್ಮ, ನಾವು ಪ್ರೀತಿ ಮಾಡೇ ಮದುವೆ ಆಗಿದ್ದು, ಆದರೆ ಮದುವೆಯಾಗಿ ಪ್ರೀತಿ ಮಾಡಬಾರ್ದು ಅಂತ ಏನಿಲ್ವಲ್ಲ, ನೀನು ಟ್ರೈ ಮಾಡು ಅಂತಾಳೆ ಮೀನಾ. ಅಕ್ಕ ಅಂತಾಳೆ ಅಮೂಲ್ಯ. ನೋಡು, ಇದೇ ನಮ್ಮಮ್ಮು ಅಂದರೆ, ಸಿಡಿ ಸಿಡಿ ಅಂತಿರಬೇಕು, ಸಪ್ಪಗೆ ಕೂತಿರಬಾರ್ದು ಅಂತ ನಗಿಸಿ ಅಲ್ಲಿಂದ ಮೀನಾ ಹೋಗ್ತಾಳೆ. ಈಚೆ ಮಾಧವ ಸುಕನ್ಯನ ಬಿಟ್ಟಿದ್ದ ಮನೆಗೆ ಬರ್ತಾನೆ. ಮಾಧವ, ಕಾಫಿನ ಯಾಕಷ್ಟು ಅರ್ಜೆಂಟಲ್ಲಿ ಕುಡಿತಿದ್ಯಾ, ಸ್ವಲ್ಪ ನಿಧಾನ ಕುಡಿಬಾರ್ದಾ ಅಂತಾರೆ ಅಕ್ಕ. ಅಕ್ಕ, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಸುಕನ್ಯನ ಕರ್ಕೊಂಡು ಹೋಗೋಣ ಅಂತ ಬಂದೆ, ಅಷ್ಟರಲ್ಲಿ ನೀವು ಕಾಫಿ ಕೊಟ್ರಿ ಅಂತಾನೆ ಮಾಧವ. ಮಾಧವ, ನನ್ನನ್ನು ಯಾಕೆ ರೆಡಿ ಆಗೋಕೆ ಹೇಳಿದೆ, ನಾನು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಾಳೆ ಸುಕನ್ಯಾ. ಒಂದು ಇಂಟರ್ವ್ಯೂ ಇದೆ, ನನಗೆ ಗೊತ್ತಿರೋ ಆಫೀಸಲ್ಲಿ, ನೀನು ಅದನ್ನು ಅಟೆಂಡ್ ಮಾಡು. ಎಲ್ಲ ಚೆನ್ನಾಗಾದರೆ ನೀನು ಓದಿರೋ ಓದಿಗೆ ಒಳ್ಳೆ ಕೆಲಸನೂ ಸಿಗುತ್ತೆ, ಒಳ್ಳೆ ಸಂಬಳನೂ ಸಿಗುತ್ತೆ ಅಂತಾನೆ ಮಾಧವ. ಏನು ಇಂಟರ್ವ್ಯೂವಾ ಮಾಧವ, ನಾನಿನ್ನೂ ಪ್ರಿಪೇರ್ ಆಗಿಲ್ಲ ಅಂತಾಳೆ ಸುಕನ್ಯಾ. ಏನು ತಲೆ ಕೆಡಿಸ್ಕೋಬೇಡ, ಆನ್ ದಿ ವೇ ನಾನು ನಿನಗೆ ಎಲ್ಲ ಹೇಳ್ತೀನಿ. ಕಾನ್ಫಿಡೆಂಟಾಗಿ ಇಂಟರ್ವ್ಯೂ ಅಟೆಂಡ್ ಮಾಡು, ನಿನಗೆ ಈ ಜಾಬ್ ಸಿಕ್ಕಿದ್ರೆ ಏನೂ ಟೆನ್ಷನ್ ಇರಲ್ಲ. ನಿನಗೂ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ಆರಾಮಾಗಿ ಕೆಲಸ ಮಾಡಿಕೊಂಡು ಖುಷಿಯಾಗಿರ್ಬೋದು ನೀನು. ಆಮೇಲೆ ಒಂದಿನ ನೋಡಿ ನಿಮ್ಮ ಅಪ್ಪ ಅಮ್ಮಂಗೆ ಎಲ್ಲ ವಿಷಯನೂ ಹೇಳ್ಬೋದು, ಎಲ್ಲ ಸರಿ ಹೋಗುತ್ತೆ ಅಂತಾನೆ ಮಾಧವ. ತಲೆ ಕೆಡಿಸ್ಕೋಬೇಡಮ್ಮ, ನಮ್ಮ ಮಾಧವ ಮೊದಲಿಂದನೂ ಹಾಗೆ, ಯಾರಾದರೂ ಕಷ್ಟದಲ್ಲಿದ್ದರೆ ನೋಡಿಕೊಂಡು ಸುಮ್ಮನೆ ಇರೋ ಹುಡುಗ ಅಲ್ಲ, ಅವರಿಗೆ ಸಹಾಯ ಮಾಡೇ ಮಾಡ್ತಾನೆ ಅಂತಾರೆ ಅಕ್ಕ. ಬೇಗ ರೆಡಿಯಾಗು, ಹೊರಡೋಣ ಅಂತಾರೆ ಮಾಧವ. ಈಚೆ ಅಮೂಲ್ಯ ಕಾಲೇಜಿಗೆ ಹೊರಡ್ತಾ ಮನೆಯಿಂದ ಹೊರಗಡೆ ಬಂದು, ಈ ಕಾಡು ಪಾಪ ಕಾಲೇಜಿಗೆ ಹೋಗೋಕ್ಕೂ ಮುಂಚೆ 2 ಅವರ್ಸ್ ಕೆಲಸ ಇದೆ, ಹೋಗಿ ಬರ್ತೀನಿ ಅಂದ. ಈಗ ಕಾಲೇಜಿಗೆ ನಾನು ಒಬ್ಬಳೇ ನಡ್ಕೊಂಡು ಹೋಗ್ಬೇಕಾ ಅಂತ ಬರುವಾಗ ಅಲ್ಲಿ ಅಮ್ಮ ಹೊರಗಡೆ ಬತ್ತಿನ ಮಾಡ್ತಾ ಕೂತಿರ್ತಾರೆ. ಅಮ್ಮ ಒಬ್ಬಳೇ ಇದ್ದಾಳೆ, ನಾನು ಹೋಗಿ ಮಾತಾಡಿಸ್ಲಾ? ಬೇಡ ಅಮ್ಮ, ಮೊದಲೇ ನನ್ನ ಮೇಲೆ ಕೋಪ ಆಗಿದ್ದಾಳೆ, ಅದು ಇನ್ನೂ ಜಾಸ್ತಿ ಆಗೋದು ಬೇಡ, ನಾನು ಕಾಲೇಜಿಗೆ ಹೋಗೋದೇ ಬೆಸ್ಟ್ ಅಂತ ಅಮೂಲ್ಯ ಯೋಚನೆ ಮಾಡುವಾಗ ಕಲಾವತಿ ಇವಳನ್ನು ನೋಡಿ ಮನೆಯೊಳಗೆ ಹೋಗಬೇಕು ಅಂತ ಕಾಲು ಜಾರಿ ಬೀಳ್ತಾರೆ. ಆಗ ಅಮೂಲ್ಯ ಅಮ್ಮ ಅಂತ ಓಡಿ ಬರ್ತಾಳೆ. ಬಿಡು ಅಮ್ಮು, ನನಗೇನು ಆಗಿಲ್ಲ ಅಂತಾರೆ ಕಲಾವತಿ. ಅಮ್ಮ, ನನಗೆ ಗೊತ್ತು ನಿನಗೆ ತುಂಬ ನೋವಾಗ್ತಿದೆ ಅಂತ ಅಂತಾಳೆ ಅಮೂಲ್ಯ. ಅಮ್ಮು ಬಿಡು ಅಂತ ಕೂಗ್ತಾ ಮತ್ತೆ ಒಳಗಡೆ ಹೋಗೋಕ್ಕೆ ನೋಡಿ ಬೀಳ್ತಾರೆ ಕಲಾವತಿ. ಆಗ ಅಮೂಲ್ಯ, ನಾನು ಕರ್ಕೊಂಡು ಹೋಗ್ತೀನಿ ಬಿಡು ಅಂತಾಳೆ. ಬೇಡ ಅಂತಾರೆ ಕಲಾವತಿ. ಆಗ ಸಿಟ್ಟಿಂದ ಅಮೂಲ್ಯ ಅಮ್ಮ ಅಂತ ಕೂಗಿ ನಿಧಾನಕ್ಕೆ ಹೆಜ್ಜೆ ಇಡು ಅಂತ ಮೆಟ್ಟಿಲನ್ನು ಹತ್ತಿಸ್ತಾಳೆ ಅಮೂಲ್ಯ. ನೀನು ಒಳಗೆ ಬರೋದು ಬೇಡ, ಹೋಗಿ ನೀನು ಇಲ್ಲಿಂದ ಅಂತಾರೆ ಕಲಾವತಿ. ನಾನೇನು ಇಲ್ಲೇ ಇರೋದಕ್ಕೆ ಬಂದಿಲ್ಲ, ಒಳಗೆ ಕೂರಿಸಿ ಹೋಗ್ತೀನಿ ಅಂತ ಕಲಾವತಿನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ಅಮೂಲ್ಯ. ಈಚೆ ಆಟೋದಲ್ಲಿ ಮಾಧವ ಸುಕನ್ಯಾ ಹತ್ರ, ನನಗಂತೂ ತುಂಬ ಖುಷಿ ಆಗ್ತಿದೆ, ನಿನ್ನ ಇಂಟರ್ವ್ಯೂ ಮುಗಿದ ಮೇಲೆ ನಾನು HR ಮೀಟ್ ಮಾಡಿದೆ, ಎಷ್ಟು ಒಳ್ಳೆ ಕ್ಯಾಂಡಿಡೇಟ್ನ ರೆಫರ್ ಮಾಡಿದ್ದೀರಾ, ವೆರಿ ಗುಡ್ ಅಂದರು. ಹಾಗೆ ನಿನಗೆ ಕೆಲಸನೂ ಸಿಗುತ್ತೆ ಅಂತ ಹೇಳಿದರು ಅಂತಾನೆ ಮಾಧವ, ನನಗೆ ಕೆಲಸ ಸಿಕ್ಕಿದ ಮೊದಲನೇ ಸಂಬಳದಲ್ಲಿ ಫಸ್ಟ್ ಟ್ರೀಟ್ಮೆಂಟ್ನ ನಿನಗೆ ಕೊಡಿಸ್ತೀನಿ ಅಂತಾಳೆ ಸುಕನ್ಯಾ, ಬೇಡದೇ ಇರೋ ಖರ್ಚನ್ನು ಮಾಡೋದನ್ನು ಬಿಟ್ಟು ದುಡ್ಡನ್ನು ಸೇವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡು, ಅದು ನಿನ್ನ ಫ್ಯೂಚರ್ಗೆ ತುಂಬ ಇಂಪಾರ್ಟೆಂಟ್ ಅಂತಾನೆ ಮಾಧವ. ಆಗ ಆಟೋ ನಿಲ್ಲುತ್ತೆ.
ಯಾಕಣ್ಣ ಏನಾಯಿತು ಅಂತಾನೆ ಮಾಧವ. ಗೊತ್ತಿಲ್ಲ ಸರ್, ಆಫ್ ಆಯಿತು ನೋಡ್ತೀನಿ ಅಂತ ಆಟೋ ಡ್ರೈವರ್ ಕೆಳಗಿಳಿತಾನೆ. ಆಗ ಅದೇ ದಾರಿನಲ್ಲಿ ಗಿರಿಜಾನಂದನ್ ಇನ್ವಿಟೇಷನ್ ಅಂತ ಬರ್ತಾ ಇರ್ತಾರೆ. ಗಿರಿಜಾಗೆ ತಲೆ ಸುತ್ತು ಬರುತ್ತೆ. ಏನಾಯಿತು ಗಿರಿಜಾ ಅಂತಾರೆ ನಂದನ್. ಸ್ವಲ್ಪ ನಿತ್ರಾಣ ಅಂತಾರೆ ಗಿರಿಜಾ. ಎಷ್ಟು ಸಲ ಹೇಳಿದ್ದೀನಿ ಉಪವಾಸ ಒಪ್ಪತ್ತು ಮಾಡಬೇಡ ಅಂತ, ಕೇಳೋದೇ ಇಲ್ಲ ನೀನು ಅಂತಾರೆ ನಂದನ್. ಅದು ಮಾಧವಂಗೆ ಮದುವೆ ಅಲ್ವಾ ಅದಕ್ಕೆ ಅಂತಾರೆ ಗಿರಿಜಾ. ಇನ್ನೊಂದು ಸಲ ಹೀಗೆಲ್ಲ ಮಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತ ಅಲ್ಲಿ ಮಾಧವ ಕೂತಿರೋ ಆಟೋನ ನೋಡಿ, ಅಲ್ಲೊಂದು ಆಟೋ ಇದೆ, ನೀನು ಮನೆಗೆ ಹೋಗಿ ವಿಶ್ರಾಂತಿ ತಗೋ ಅಂತಾರೆ ನಂದನ್. ಪರವಾಗಿಲ್ಲ ನಾನು ಆರಾಮಾಗಿದ್ದೀನಿ ಅಂತಾರೆ ಗಿರಿಜಾ. ನೆತ್ತಿ ಮೇಲೆ ಸೂರ್ಯ ಬಂದಿದ್ದಾನೆ, ಈ ಹೊತ್ತಲ್ಲಿ ನೀನು ಬಿಸಿಲಲ್ಲಿ ಓಡಾಡಬಾರ್ದು ಬಾ ಅಂತ ಆಟೋ ಹತ್ರನೇ ನಡ್ಕೊಂಡು ಬರ್ತಾರೆ ನಂದನ್. ಸರ್ ಆಟೋ ಸರಿ ಆಯಿತು ಹೋಗೋಣವಾ ಅಂತಾನೆ ಆಟೋ ಡ್ರೈವರ್. ಸರಿ ಅಂತಾನೆ ಮಾಧವ. ನಂದನ್ ಆಟೋ ಅನ್ನೋಷ್ಟರಲ್ಲಿ ಆಟೋ ಅಲ್ಲಿಂದ ಹೊರಟೋಗುತ್ತೆ. ಇನ್ನೊಂದು ಆಟೋನ ನಿಲ್ಲಿಸಿ ನಂದನ್ ಗಿರಿಜಾನ ಕಳಿಸ್ತಾರೆ. ಈಚೆ ಅಮೂಲ್ಯ ಅಮ್ಮನ ಸೋಫಾ ಮೇಲೆ ತಂದು ಕೂರಿಸ್ತಾಳೆ. ಕಲಾ ಏನೈತೆ ಅಂತ ಅಜ್ಜಿ ಬರ್ತಾರೆ. ತುಂಬ ನೋವ್ತಿದ್ಯಾ, ಕಾಲಿಗೆ ಏನಾಗಿದೆ ಅಂತನಾದರೂ ನೋಡ್ತೀನಿ ಅಂತ ಕಾಲನ್ನು ನೋಡ್ತಾಳೆ ಅಮೂಲ್ಯ. ನೀನು ಇಲ್ಲಿಂದ ಹೋಗು ಅಂತಾರೆ ಕಲಾವತಿ. ಅಮ್ಮ ತುಂಬ ನೋವಾಗ್ತಿದ್ಯಾ, ಅಳಬೇಡ, ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂತಾಳೆ ಅಮೂಲ್ಯ. ನನ್ನ ಆರೈಕೆ ಮಾಡಿ ಸಾಕು, ನೀನು ಹೊರಡು ಇಲ್ಲಿಂದ ಅಂತಾರೆ ಕಲಾವತಿ. ಅಮ್ಮ ನನ್ನ ಹತ್ರ ಒಂದೇ ಒಂದು ಸಲ ಮಾತಾಡಮ್ಮ, ನಾನು ನಿನ್ನ ಮುದ್ದು ಮಗಳಲ್ವಾ, 1-2 ನಿಮಿಷ ಮಾತಾಡು ಪ್ಲೀಸ್ ಅಮ್ಮ, ನಿನ್ನ ಹತ್ರ ನಾನೆಲ್ಲ ಹೇಳ್ಕೋಬೇಕು, ನಿನ್ನ ಮಡಲಲ್ಲಿ ಮಲ್ಕೋಬೇಕು, ಜೋರಾಗಿ ಅಳಬೇಕು ಅಂತ ಆಸೆ ಆಗ್ತಿದೆ. ನೀವು ಅಂದ್ಕೊಂಡಾಗ ಇರ್ಬೋದು ನಾನು ನನ್ನ ಆಸೆ ಮಾತ್ರ ನೋಡಿಕೊಂಡೆ, ನಿಮ್ಮ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ. ಆದರೆ ನೀವು ಅಂದ್ಕೊಂಡು ಹಾಗೆ ನನ್ನ ಜೀವನದಲ್ಲಿ ಏನೂ ಆಗ್ತಿಲ್ಲ ಅಮ್ಮ. ಯಾಕಮ್ಮ ನೀನು ಸುಮ್ಮನೆ ಇದೆಯಾ, ನಾನು ಇಷ್ಟೆಲ್ಲ ಹೇಳಿದ್ರು ನನ್ನ ಜೀವನದಲ್ಲಿ ಏನಾಯಿತು ಅಂತ ಒಂದು ಮಾತು ಕೇಳಲ್ವ ನೀನು ಅಂತಾಳೆ ಅಮೂಲ್ಯ. ಆಗ ನೀಲಕಂಠ ಬಂದು ಏನು ನಡೀತಿದೆ ಇಲ್ಲಿ, ನೀನು ಯಾಕೆ ಬಂದೆ ಇಲ್ಲಿ ಅಂತಾರೆ. ನಂತರ ಅಮೂಲ್ಯನ ಹೇಳ್ಕೊಂಡು ಬಂದು ಮನೆಯಿಂದ ಆಚೆ ತಳ್ತಾನೆ ಶ್ರೀಕಂಠ. ಆಗ ನಂದನ್ ಬಂದು ಅಮೂಲ್ಯನ ಹಿಡ್ಕೊಂಡು ಯಾಕೆ ತಳ್ದೆ ಅವಳನ್ನು ಅಂತಾರೆ. ಶತ್ರು ಮನೆಯವರು ಬಂದರೆ ನಾನು ಹೀಗೆ ಮಾಡೋದು ಅಂತಾನೆ ಶ್ರೀಕಂಠ. ನೀನು ಮಾಡೋದನ್ನು ನೋಡಿದರೆ ನೀನು ಅಣ್ಣ ಅನ್ನೋಕ್ಕೂ ನನಗೆ ಅಸಹ್ಯ ಆಗುತ್ತೆ ಅಂತಾಳೆ ಅಮೂಲ್ಯ. ನನಗೆ ಏನೆಲ್ಲ ಹೇಳ್ತೀಯ ಅಂತ ಶ್ರೀಕಂಠ ಅಮೂಲ್ಯಂಗೆ ಹೊಡೆಯೋಕ್ಕೆ ಬಂದರೆ ನಂದನ್ ಅಡ್ಡ ಬರ್ತಾರೆ. ಆಗ ಶ್ರೀಕಂಠನ ಪೆಟ್ಟು ನಂದನ್ಗೆ ಬೀಳುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.